ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬುಳ್. ಇವತ್ತು ನಾವು ಒಂದು ವಿಶೇಷವಾದಂಥ ದಾಳಿಂಬೆ ಬೆಳೆಗೆ ಅತ್ಯುತ್ತಮವಾದಂಥ ಔಷಧಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ಜೈವಿಕ ಗೊಬ್ಬರ ಅಂತಲೇ ಹೇಳ್ಬೋದು. ಇದರಿಂದ ಏನೇನು ಉಪಯೋಗ ಇದೆ, ದಾಳಿಂಬೆ ಬೆಳೆಯಲ್ಲಿ ಯಾವ ರೀತಿ ಇದ್ರ ಕೆಲಸ ಮಾಡ್ತದೆ, ಸಂಪೂರ್ಣ ಮಾಹಿತಿಯನ್ನು ಹೇಳೋಕ್ಕೆ ನಮ್ಮ ಜೊತೆ ಸುಷ್ಮಾ ಮೇಡಮ್ ಅವರು ಇದ್ದಾರೆ. ನಮಸ್ತೆ ಮೇಡಮ್. ಮೇಡಮ್, ಈ VMCಯ ವಿಶೇಷತೆ ಏನು, ಇದನ್ನ ಯಾವ ರೀತಿ ಬಳಸಬೇಕು, ಏನೇನು ಉಪಯೋಗ ಇದೆ, ಸಂಪೂರ್ಣ ಮಾಹಿತಿ ಇವತ್ತು ನಮ್ಗೆ ಹೇಳ್ರಿ ಮೇಡಮ್. ನಮಸ್ಕಾರ ಬಾಂಧವ್ರೆ, ನನ್ನ ಹೆಸರು ಸುಷ್ಮಾ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟ್ ಯೂನಿವರ್ಸಿಟಿಯಲ್ಲಿ ವಿಫಾರ್ಮ್ಸ್ ಅನ್ನೋ ಒಂದು ಕಂಪ್ನಿ ಒಳಗಡೆ ನಾನು ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನಮ್ದು ಕಂಪ್ನಿ ಇನ್ಕ್ಯುಬೇಷನ್ ತಗೊಂಡಿರೋದಿದೆ. ಅಂದ್ರೆ ನಮ್ದು ಕಂಪ್ನಿ ಯೂನಿವರ್ಸಿಟಿ ಜೊತೆ ಟೈ ಅಪ್ ಇದೆ. ಇದು VMC ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್. ಮೇಡಮ್, ಮುಖ್ಯವಾಗಿ ಈ VMC ಅಲ್ಲಿ ಏನೇನು ಕಂಟೆಂಟ್ ಇರ್ತದೆ ಅದ್ರ ಬಗ್ಗೆ ಹೇಳ್ರಿ ಮೇಡಮ್. ಸರ್, ಇದರಲ್ಲಿರುವಂತ ಕಂಟೆಂಟ್ ಅಂತಂದ್ರೆ ಜೈವಿಕ ಗೊಬ್ಬರಗಳು ಇರ್ತವೆ. ಸಾರ್ವಜನಿಕ ಮತ್ತು ಸ್ಥಿರೀಕರಿಸುವಂತ, ರಂಜಕ ಸ್ಥಿರೀಕರಿಸುವ, ಜಿಂಕ್ ಅನ್ನ ಸ್ಥಿರೀಕರಿಸುವಂತ ಜೈವಿಕ ಗೊಬ್ಬರಗಳ ಮಿಶ್ರಣ. ಇದರಲ್ಲಿ ಅಜಿಟೋಬ್ಯಾಕ್ಟರ್ ಅನ್ನುವಂತ ಜೀವಾಣು, ಸುಡೋಮೋನಾಸ್ ಮತ್ತೆ ಬ್ಯಾಸಿಲಸ್ ಅನ್ನುವಂತ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಇರುತ್ತೆ ಸರ್. ಇದನ್ನ ಸಾಮಾನ್ಯವಾಗಿ ಯಾವ್ಯಾವ ಬೆಳೆಗಳಿಗೆ ಇದನ್ನ ಉಪಯೋಗ ಮಾಡಬಹುದು, ದಾಳಿಂಬೆ ಅಲ್ಲದೆ? ಸರ್, ನಾವು ಮೇನ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ತರದಂತ ತರಕಾರಿ, ಹಣ್ಣು ಮತ್ತೆ ಪ್ಲಾಂಟೇಶನ್ ಬೆಳೆಗಳಿಗೆ ಎಲ್ಲಾ ರೀತಿಯೊಳಗ ಇರುವಂತ ತರಕಾರಿ ಆಗಿರ್ಬೋದು, ಎಲ್ಲಾ ಬೆಳೆಗಳಿಗೂ ನಾವು ಇದನ್ನ ಯೂಸ್ ಮಾಡ್ತೀವಿ ಸರ್. ಯಾವ್ಯಾವ ಬೆಳೆಗೆ ಯಾವ ಪ್ರಮಾಣ ಅಂತ ಸ್ವಲ್ಪ ಹೇಳ್ತೀರಿ ಸರ್? ಇದನ್ನ ನಾವು ಮೇನ್ಲಿ ಆಗಿ ನೀವು ಗೊಬ್ಬರ ಆಗಿ ಕೊಡ್ತೀನಿ ಅಂತಂದ್ರೆ 5 ಲೀಟರ್ 1 ಎಕರೆ ಪ್ರಮಾಣದೊಳಗೆ ನಾವು ರೆಕಮೆಂಡ್ ಮಾಡ್ತೀವಿ. ಹೌದು ಸರ್, ಭೂಮಿಗೆ ನಾವು ಕೊಡುವಂತ ಇದು ಹೇಳ್ತೀವಿ ಸರ್. ಇಲ್ಲ ನೀವು ನಮ್ಗೆ ಅರಿಶಿಣದಲ್ಲಾಗಿರ್ಬೋದು, ಶುಂಠಿಯಲ್ಲಾಗಿರ್ಬೋದು, ಅರೆಕನಟ್ಟಲ್ಲಾಗಿರ್ಬೋದು, ಇಲ್ಲ ನಮ್ಗೆ ಈ ಪೊಮೊಗ್ರಾನೇಟ್ ಅಲ್ಲಾಗಿರ್ಬೋದು, ಯಾವುದೇ ಒಂಥರ ಬ್ಲೈಟ್ ಆಗಿರ್ಬೋದು, ಈ ತರ ವಿಲ್ಟ್ ಆಗಿರ್ಬೋದು, ಇಲ್ಲ ಕೊಳೆ ರೋಗಗಳಾಗಿರ್ಬೋದು, ಎಲೆ ಚುಕ್ಕೆ ರೋಗಗಳು ಇರುವಂತ ಜಾಗದಲ್ಲಿ ನಾವ್ ಇದನ್ನ 10 ml 1 ಲೀಟರ್ ನೀರಿಗೆ ಪ್ಲಸ್ 5 ಗ್ರಾಮ್ ಬೆಲ್ಲವನ್ನ ಸೇರಿಸಿ ಮಿಶ್ರಣ ಮಾಡ್ಕೊಂಡು ಒಂದಿಲ್ಲ ಅಂದ್ರೆ 2 ತಾಸು, ಇಲ್ಲ ಅಂತಂದ್ರೆ 1-2 ದಿನವರೆಗೂ ಇಟ್ಕೊಂಡು ಇದನ್ನ ಸ್ಪ್ರೇ ಮಾಡಕ್ಕೆ ಹೇಳ್ತೀವಿ ಸರ್. ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ ಸರ್. ಬೆಲ್ಲ ಹಾಕೋದ್ರಿಂದ ಅದಕ್ಕೆ ಒಂದು ಅಂಟು ಉತ್ಪನ್ನ ಆಗಿನೂ ವರ್ಕ್ ಆಗುತ್ತೆ ಸರ್. ಇನ್ನೊಂದು ಮೈಕ್ರೋಬ್ಸ್ ಮಲ್ಟಿಪ್ಲೈ ಆಗಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಸರ್. ಬೆಲೆ ಏನಿದೆ ರೈತರಿಗೆ ಯಾವ ರೀತಿ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್? ನಾವು ಇದನ್ನ ಒಂದು 250 ರೂಪಾಯಿಗೆ 1 ಲೀಟರ್ ಅಂತ ನಾವು ಸೇಲ್ ಮಾಡ್ತಿದೀವಿ ಸರ್. ಆಕ್ಚುಲಿ ನಾವು ಬಲ್ಕ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆನೂ ಮಾಡ್ತೀವಿ. ನಾವು ರೈತರಿಗೆ ಯಾವ ತರ ತಲುಪಿಸ್ತೀವಿ ಅಂದ್ರೆ KSRTC ಇಲ್ಲ VRL ಥ್ರೂ ಅವ್ರಿಗೆ ನಾವು ಅವ್ರು ಹೇಳಿರೋ ಜಾಗಕ್ಕೆ ಕಾರ್ಗೋ ಎಲ್ಲಿ ಇರುತ್ತೆ ನೋಡಿ ಅಲ್ಲಿ ಸ್ಥಳಕ್ಕೆ ನಾವು ಕಳಿಸ್ತೀವಿ ಸರ್. ನೋಡಿದಲ್ಲ ಫ್ರೆಂಡ್ಸ್, ವಿಫಾರ್ಮ್ನವರು VMC ಅಂತ ಒಂದು ವಿಶೇಷವಾದಂತ ಔಷಧಿಯನ್ನ ತಯಾರು ಮಾಡಿದ್ದಾರೆ. ಇದು ಪ್ರತಿಯೊಂದು ಬೆಳೆಗೂ ಬಳಸಬಹುದು. ಮುಖ್ಯವಾಗಿ ಬೇರುಕೊಳೆ ರೋಗ ಆಗಲಿ, ದುಂಡಾಣು ರೋಗ, ಅಂಗಮಾರಿ ರೋಗ, ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಇದು ಅತ್ಯುತ್ತಮವಾದಂಥ ರಾಮಬಾಣ ಔಷಧಿ ಅಂತಾನೆ ಹೇಳ್ಬೋದು. ಮತ್ತು ಕಡಿಮೆ ಖರ್ಚಿನಲ್ಲಿ ಇದರ ಬಳಕೆಯನ್ನ ಮಾಡ್ಕೋಬಹುದು. ಹಲವಾರು ಥರದ ಕೆಮಿಕಲ್ ಔಷಧಿಯನ್ನು ಬಳಸೋ ಬದಲು ಇದನ್ನೊಮ್ಮೆ ಪ್ರಯೋಗಿಸಿ ನೋಡ್ರಿ, ನಿಮಗೂ ಇದರ ಅನುಭವ ಆಗ್ತದೆ ಅಂತ ಹೇಳ್ತಾ, ಇಂಥ ವಿಶೇಷವಾದಂಥ ಔಷಧಿ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಸುಷ್ಮಾ ಮೇಡಮ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇದರ ಲಾಭ ಆಗಲಿ, ಇದರ ಅನುಕೂಲ ಪಡಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.